ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ ಮುತ್ತನಾಲೂರು ಗ್ರಾಮದಲ್ಲಿ ಅಕ್ರಮ ಭೂ ಸ್ವಾಧೀನ ವಿರೋಧಿಸಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವು ಇಂದಿಗೆ 305ನೇ ದಿನಕ್ಕೆ ಕಾಲಿಟ್ಟಿದ್ದು, ಜೊತೆಗೆ ಇಂದು ವಿಶೇಷವಾಗಿ ತಾಯಂದಿರ ದಿನಾಚರಣೆ ಅಂಗವಾಗಿ ಬೃಹತ್ ಪಂಜಿನ ಮೆರವಣಿಗೆ ನಡೆಸುವ ಮೂಲಕ ರೈತರು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಇನ್ನು ವಿಶೇಷವಾಗಿ ಮಹಿಳಾ ರೈತರು ಕೈಯಲ್ಲಿ ಒನಕೆ ಹಾಗೂ ಪಂಜಿನ ದೀಪಗಳನ್ನು ಹಿಡಿದು ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಪಂಜಿನ ಮೆರವಣಿಗೆ ನಡೆಸಿದರು. ಅಕ್ರಮ ಭೂ ಸ್ವಾಧೀನ ಮಾಡಿಕೊಳ್ಳಲು ಹೊರಟಿರುವ ರಾಜ್ಯ ಸರ್ಕಾರಕ್ಕೆ ಮತ್ತು ವಿರೋಧ ಪಕ್ಷದ ನಾಯಕರ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಇನ್ನು ಈ ವೇಳೆ ರೈತರು ಮಾತನಾಡಿ, ಪ್ರಾಣ ಬಿಟ್ಟೆವು, ಯಾವುದೇ ಕಾರಣಕ್ಕೂ ನಮ್ಮ ಜಮೀನುಗಳನ್ನು ಕೆಐಎಡಿಬಿಗೆ ಬಿಟ್ಟು ಕೊಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಇನ್ನು ಪಂಜಿನ ಮೆರವಣಿಗೆಯಲ್ಲಿ ಮೇಜರ್ ರಘು ರಾಮಾರೆಡ್ಡಿ, ಹೋರಾಟಗಾರರಾದ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಹಗಡೆ, ಮಹಿಳಾ ಹೋರಾಟಗಾರ್ತಿ ಉಮಾ ಪರಶುರಾಮ್, ಸುಶೀಲಮ್ಮ, ಚಂದ್ರಮ್ಮ, ಪುಷ್ಪ, ಸೋಮಶೇಖರ್ ರೆಡ್ಡಿ, ರಾಧಾ ನಾಗರಾಜ ರೆಡ್ಡಿ, ಜಯಲಕ್ಷ್ಮಮ್ಮ, ಸುನಂದಮ್ಮ, ಸಂಪ್ರೀತಾ, ಶಶಿಕಲಾ, ಚಂದ್ರಿಕಾ, ಬಿಕ್ಕನಹಳ್ಳಿ ಅಶೋಕ್ ಕುಮಾರ್, ಹರೀಶ್ ರೆಡ್ಡಿ, ಬಸವರಾಜು, ರಾಹುಲ್ ಮತ್ತಿತರರು ಹಾಜರಿದ್ದರು. ರೈತರ ಹೋರಾಟಕ್ಕೆ ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ನಮ್ಮ ಭೂಮಿ ಏನೇ ಬರಲಿ ದೇಶಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ, ಕೈ ಬಿಡಿ, ಏತಕ್ಕಾಗಿ ಹೋರಾಟ, ರೈತನೇ ಬೇಕೇ ಬೇಕು, ಬೇಕೇ ಬೇಕು. ನಮ್ಮ ಹಕ್ಕು, ನಮ್ಮ ಭೂಮಿ, ನಮ್ಮ ಹಕ್ಕು, ನಮ್ಮ ಭೂಮಿ, ನಮ್ಮ ಭೂಮಿ, ನಮ್ಮ ಹಕ್ಕು, ನಮ್ಮ ಹಕ್ಕು, ನಮ್ಮ ಭೂಮಿ. ಬೇಕೇ ಬೇಕು, ಭೂಮಿ ಬೇಕು, ಬೇಕೇ ಬೇಕು, ಭೂಮಿ ಬೇಕು, ಬೇಕೇ ಬೇಕು, ಭೂಮಿ ಬೇಕು. ರೈತನೇ ನಮ್ಮ ಹಕ್ಕು, ನಮ್ಮ ಭೂಮಿ, ನಮ್ಮ ಹಕ್ಕು. ಬೇಕೇ ಬೇಕು, ಭೂಮಿ ಬೇಕು, ಬೇಕೇ ಬೇಕು, ಭೂಮಿ ಬೇಕು, ಬೇಕೇ ಬೇಕು, ಭೂಮಿ ಬೇಕು. ಧಿಕ್ಕಾರ, 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 ಧಿಕ್ಕಾರ. ಧಿಕ್ಕಾರ, ಧಿಕ್ಕಾರ, ರೈತ ವಿರೋಧಿ ಶಾಸನಗಳನ್ನು ತಿದ್ದುಪಡಿ ಮಾಡಿದ ಎಲ್ಲಾ ಶಾಸಕರಿಗೂ, ಶಾಸಕರು ಯಾಕೆ ಮಾಡ್ತಾ ಇಲ್ಲ ಶಾಸನ, ಅವ್ರಿಗೆ ಧಿಕ್ಕಾರ ಹೇಳಿ. ಧಿಕ್ಕಾರ, ಧಿಕ್ಕಾರ, ವಿರೋಧ ಪಕ್ಷ ನಾಯಕರಿಗೆ ಧಿಕ್ಕಾರ, 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 ಧಿಕ್ಕಾರ. ನಮ್ಮ ಹಕ್ಕು, ನಮ್ಮ ಹಕ್ಕು. ಎಂಪಿ ಪಾಟೀಲ್ಗೆ ಧಿಕ್ಕಾರ, ಧಿಕ್ಕಾರ. ಕಾನೂನು ಸಚಿವರಿಗೆ ಧಿಕ್ಕಾರ, ಧಿಕ್ಕಾರ. ನಮ್ಮ ಹಕ್ಕು ಒಗ್ಗಟ್ಟಿರಲಿ, ಒಗ್ಗಟ್ಟಿರಲಿ. ಧಿಕ್ಕಾರ, 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 ಧಿಕ್ಕಾರ. ಬೇಕೇ ಬೇಕು, ರೈತನೇ, ರೈತನೇ, ಎಲ್ಲಿಯವರೆಗೂ ಹೋರಾಟ, ಏತಕ್ಕಾಗಿ ಹೋರಾಟ. ಧಿಕ್ಕಾರ, 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 ಧಿಕ್ಕಾರ.
ಬರ್ತಾರೆ ಇವರು. ನಮ್ಮ ಶಾಸಕರ ಮನೆ ತುಂಬಾ ಹತ್ರದಲ್ಲೇ ಇದೆ. ನಮ್ಮ ಘೋಷಣೆ ಏನೋ ಎಲ್ಲರೂ ಬಂದಿದ್ದಾರೆ, ಏನೋ ಒಂದು ಭ್ರಷ್ಟ ಸರ್ಕಾರಕ್ಕೆ, ಭ್ರಷ್ಟ ಸರ್ಕಾರಕ್ಕೆ, ಭ್ರಷ್ಟಕ್ಕೆ ಹಿಡಿದ ಅಧಿಕಾರಿಗಳಿಗೆ, ಭ್ರಷ್ಟಕ್ಕೆ ಹಿಡಿದ ಅಧಿಕಾರಿಗಳಿಗೆ ಯಾರಪ್ಪನ ಜಮೀನು, ನಮ್ಮ ಪಂಚಮೇನು, ಯಾರ ಮಾವನ ಜಮೀನು, ನಮ್ಮ ಜಮೀನು, ಯಾರ ತಾತನ ಜಮೀನು, ನಮ್ಮ ಜಮೀನು, ಧಿಕ್ಕಾರ 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 ಧಿಕ್ಕಾರ. ನಮ್ಮ ಭೂಮಿ, ನಮ್ಮ ಭೂಮಿ, ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಭ್ರಷ್ಟ ಸರ್ಕಾರಕ್ಕೆ, ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ, ಭ್ರಷ್ಟ ಸಿದ್ದರಾಮಯ್ಯಗೆ, DK ಶಿವಕುಮಾರ್ಗೆ, MLA ಶಿವಣ್ಣವ್ರಿಗೆ, ರೈತರ ನೋವನ್ನು ಆಲಿಸದ ಈ MLAಗೆ ನಿಮ್ಮ ಮನೆ ತನಕ ಬರೋಷ್ಟು ತುಂಬಾ ಹೊತ್ತು ಆಗೋದಿಲ್ಲ. ಶಾಸಕರೇ, ದಯವಿಟ್ಟು ನಮ್ಮ ಕೂಗನ್ನು ಆಲಿಸಿ. ನಾವು ನಿಮಗೆ ಹಲವು ಬಾರಿ ಮನವಿ ಮಾಡಿದ್ದೀವಿ, ನಮ್ಮ ಪರ ಧ್ವನಿ ಎತ್ತಿ ನಮ್ಮ ಧರಣಿ ಪ್ರದೇಶಕ್ಕೆ ಬನ್ನಿ ಅಂತ. ನೀವು ಬಂದಿಲ್ಲ. ಇದೊಂದು ಎಚ್ಚರಿಕೆ ಸಂಕೇತವಾಗಿ ನಾವು ಇಲ್ಲಿ ತನಕ ಬಂದಿದ್ದೀವಿ. ನಾವು ಇನ್ನೊಂದು ಚಾನ್ಸ್ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ನೀವೇನಾದ್ರೂ ನಮ್ಮ ಗೋಳನ್ನು ಆಲಿಸದೆ ನಮ್ಮ ಧರಣಿ ಪ್ರದೇಶಕ್ಕೆ ಬರದೇ ಹೋದರೆ ನೆಕ್ಸ್ಟ್ ನಾವು ಎಲ್ಲಿಯೂ ಬರೋದಿಲ್ಲ. ನಿಮ್ಮ ಮನೆ ತನಕ ಬಂದು ಕೂತು ನಿಮ್ಮ ಮನೆಗೆ ಮುತ್ತಿಗೆ ಹಾಕ್ಲಿಕ್ಕೆ ರೆಡಿಯಾಗಿದ್ದೀವಿ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದೀವಿ. ಇದು ನಾವು ಎಚ್ಚರಿಕೆ ಸಂಕೇತ. ನಮ್ಮ ತಾಯಂದಿರು ಏನಿವತ್ತು ಒಳಗೆ ಮುಂದೊಂದು ದಿನ ನಾವು ಪರ್ಕೆಗಳು ತಗೊಂಡು ಬರೋದಕ್ಕೂ ಸಹ ಸಿದ್ಧ. ಮನೆಯಲ್ಲಿರೋ ಕಸ ಗುಡಿಸ್ಲಿಕ್ಕೆ ಮಾತ್ರ ಅಲ್ಲ, ನಮ್ಮ ಆನೇಕಲ್ ತಾಲೂಕಿನಲ್ಲಿ ಬಿದ್ದಿರೋ ಕಸ ಗುಡಿಸ್ಲಿಕ್ಕೂ ನಾವು ರೆಡಿ. ವಿಧಾನಸೌಧದಲ್ಲಿರೋ ಕಸ ಗುಡಿಸ್ಲಿಕ್ಕೂ ನಮ್ಮ ತಾಯಂದಿರು ರೆಡಿ. ಇವತ್ತು ಏನು ತಾಯಂದಿರ ದಿನಾಚರಣೆ ಅಂತ ನಮ್ಮ ತಾಯಂದಿರು ಒಳಗೆ ಸಮೇತ ಬಂದಿದ್ದಾರೆ. ಆ ಒಳಗೆಯಿಂದ ಪೆಟ್ಟು ಬೀಳಬಾರ್ದು ಅಂದ್ರೆ ಮಾತ್ರ ನೀವು ನಮ್ಮ ಗೋಳನ್ನು ಕೇಳಿಸಿ ನಮ್ಮ ಪರ ಧ್ವನಿ ಎತ್ತಿ. ನೀವು ಏನ್ ಹೇಳ್ತಾ ಇದ್ದೀರಿ, ನಿಮ್ಮ ಪರ ಇದ್ದೀವಿ ಅಂತ ಅದನ್ನ ಒಂದು ಮೀಡಿಯಾ ಮೂಲಕ ಒಂದು ಸುದ್ದಿಗೋಷ್ಠಿ ಮಾಡಿ ನಮ್ಮ ಧರಣಿ ಪ್ರದೇಶದಲ್ಲಿ ನೀವು ಈ ಮಾತುಗಳನ್ನು ಹೇಳಿ ನಾವು ನಿಮ್ಮ ಪರ ಇದ್ದೀವಿ ಅಂತ ಆಗ ಒಪ್ಕೊಳ್ತೀವಿ. ಇದನ್ನು ಬಿಟ್ಟು ನೀವು ಏನಾದ್ರೂ ನಮಗೆ ಮತ್ತೆ ಮೋಸ ಮಾಡಲು ಏನಾದ್ರೂ ನಿಂತರೆ ನಾವು ನಿಮ್ಮ ಮನೆ ಮುತ್ತಿಗೆ ಆಗ್ಲಿಕ್ಕೆ ನಾವು ರೆಡಿ ಇದ್ದೀವಿ ಅಂತ ಎಲ್ಲಾ ನಾಯಕರು ಪರವಾಗಿ ನಾವು ಹೇಳ್ತಾ ಇದ್ದೀವಿ. ಗೋಳನ್ನು ಆಲಿಸಿದ ಶಿವಣ್ಣನಿಗೆ, ಕಳ್ಳ ಭರವಸೆಗಳನ್ನು ಸುಳ್ಳು ಭರವಸೆಗಳನ್ನು ಕೊಡುತ್ತಿರುವ ಶಿವಣ್ಣನಿಗೆ, ನಮ್ಮ ಬಳಿ ಧ್ವನಿ ಎತ್ತದ ವಿರೋಧ ಪಕ್ಷ ನಾಯಕರುಗಳಿಗೆ, ನಮ್ಮ ಬಳಿ ಧ್ವನಿ ಎತ್ತದ ವಿರೋಧ ಪಕ್ಷ ನಾಯಕರುಗಳಿಗೆ, ನಮ್ಮ ಭೂಮಿ, ನಮ್ಮ ಹಕ್ಕು, ನಮ್ಮ ಭೂಮಿ, ಯಾರಪ್ಪನ ಭೂಮಿ, ನಮ್ಮಪ್ಪನ ಭೂಮಿ, ನಮ್ಮಪ್ಪನ ಭೂಮಿ, ನಮ್ಮ ತಾತನ ಭೂಮಿ. ಇದೇ ರೀತಿ ನಾವು ಒಗ್ಗಟ್ಟಾಗಿ ಹೋರಾಡಿ ಈ ನಮ್ಮ ಭೂಮಿ ನಾವು ಉಳಿಸ್ಕೊಂತೀವಿ ಅಂತ ನಮಗ್ ಗೊತ್ತು. ಯಾರ ತಾತನ ನಾವ್ ಯಾಕ್ರಿ ಕೊಡ್ಬೇಕು? ಯಾರು KDB ಅವನು ನಮಗ್ ಬೇಕಾಗಿಲ್ಲ. ನಾವು ಗೆಲ್ಲೋದಂತೂ ಖಚಿತ, 100% ಭಾಗ. ನಮ್ಮ ಭೂಮಿ, ಮೊದಲನೇದಾಗಿ ಈ ದಿನ ತಾಯಂದಿರ ದಿನಾಚರಣೆ, ಅಂತಾರಾಷ್ಟ್ರೀಯ ತಾಯಂದಿರ ದಿನಾಚರಣೆ. ನಮ್ಮ ಎಲ್ಲ ತಾಯಂದಿರಿಗೂ ಈ ದಿನದ ತಾಯಂದಿರ ಶುಭಾಶಯಗಳು. ಹಾಗೂ ನಮ್ಮ ತಾಯಂದಿರಿಗೆ ಸದಾ ದೇವರ ಆಶೀರ್ವಾದ ಇರಬೇಕು. ಮತ್ತೆ ಮುಂದೆ ಬರೋ ದಿನಗಳಲ್ಲಿ ಅವರಿಗೆ ಇನ್ನೂ ಹೆಚ್ಚು ಶಕ್ತಿ ಕೊಡಬೇಕು. ಅದೇ ರೀತಿ ನಮ್ಮ ಈ ಚಳುವಳಿಯನ್ನು ನಡೆಸ್ಕೊಂತ ಹೋಗಬೇಕು. ನಮ್ಮ ತಾಯಂದಿರ ಒಂದು ಹೇಳಬೇಕು ಅಂದರೆ ತಾಯಂದಿರ ಒಂದು ಪಾತ್ರ ಬಹಳ ಮುಖ್ಯವಾದದ್ದು. ನಮ್ಮ ಈ ಚಳುವಳಿಗೆ ಸದಾ ಬೆನ್ನೆಲುಬಾಗಿದ್ದಾರೆ. ಮತ್ತು ಈ ದಿನ ತಾಯಂದಿರ ದಿನ ಆಗಿರೋದ್ರಿಂದ ಅವರ ಕೋರಿಕೆಯಂತೆ ಈ ದಿನದ ಒಂದು ಕಾರ್ಯಕ್ರಮ ನಾವು ನಡೆಸ್ತಾ ಇದ್ದೀವಿ. ಪರಶುರಾಮ ಹೇಳಿದ್ರು ಬಹಳ ಸಂತೋಷ ಆಯಿತು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ತಾಯಂದಿರಿಗೆ ಒಂದು ಬೆಂಬಲ ಕೊಡೋದಕ್ಕೆ. ಮತ್ತೆ ತಾಯಂದಿರ ಪಾತ್ರ ಬಹಳ ಅದ್ಭುತವಾದದ್ದು. ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ಸೇನೆ ಆಗಲಿ, ನಮ್ಮ ಸೇನೆಯಲ್ಲಿ ಸಹ ತಾಯಂದಿರ ಪಾತ್ರ ಬಹಳ ಮುಖ್ಯವಾದದ್ದು. ಆರ್ಮಿ, ಏರ್ಫೋರ್ಸ್, ನೇವಿ, ಭೂಸೇನೆ, ವಾಯುಸೇನೆ, ಜಲಸೇನೆಯಲ್ಲಿ ಈಗಲೂ ಸಹ
ತಾಯಂದಿರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಪಾತ್ರ ಸಹ ಬಹಳ ಮುಖ್ಯವಾಗಿತ್ತು. ಅವರು ನಮ್ಮ ತಂದೆಯರಂತೆ ಅವರ ಪಾತ್ರ ನಡ್ಸ್ಕೊಳ್ತಾ ಹೋಗ್ತಾ ಇದ್ದಾರೆ. ಸೊ ಇದೇ ರೀತಿ ಮುಂದುವರಿಲಿ. ಅವರಿಗೆ ಮತ್ತೊಮ್ಮೆ ನನ್ನ ಶುಭಾಶಯಗಳನ್ನು ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಲ್ಲ ತಾಯಂದಿರು ನಮ್ಮ ವೇದಿಕೆಯಲ್ಲಿದ್ದೀರಾ. ಎಲ್ಲ ತಾಯಂದಿರಿಗೂ ವಿಶ್ವದ ತಾಯಂದಿರ ದಿನಾಚರಣೆಯ ಶುಭಾಶಯಗಳು. ತಾಯಿ ಅಂದ್ರೆ ಎಷ್ಟೇ ನೋವು ಕೊಟ್ರು ಅವಳು ಮತ್ತೆ ನಮ್ಮನ್ನು ಪ್ರೀತಿಯೋ ಜೀವ ಅಂದ್ರೆ ಅದೊಂದು ತಾಯಿ. ಅವಳು ಗರ್ಭದಲ್ಲಿ ನಾವಿದ್ದಾಗಲೇ ಅವಳು ನಿರ್ಧಾರ ಮಾಡಿರ್ತಾಳೆ, ನನ್ನ ಮಗುಗೆ ಏನೇ ಆದ್ರೂ ನಾನು ಅವಳ ಪರವಾಗಿ ನಿಲ್ಲುತ್ತೇನೆ ಅಂತ ತಾಯಿ ಇವತ್ತು ನಾವು ವೇದಿಕೆ ಮೇಲೆ ಎಲ್ಲಾ ತಾಯಂದಿರಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ. ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಭೂಮಿಗಳು ಹೋಗ್ತಾ ಇದೆ, ನೀವೆಲ್ಲ ದೃಢವಾಗಿ ನಮ್ಗೆ ನಿಂತ್ರೆ ನಾವು ಈ ಹೋರಾಟವನ್ನು ಗೆಲ್ತೀವಿ. ಇದಕ್ಕೆ ನಾವು ಗಂಡು ಮಕ್ಕಳಿಗೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಾಥನ್ನು ಕೊಟ್ಟು ಅವರನ್ನು ಮುಂದೆ ಕರ್ಕೊಂಡು ಹೋಗೋಣ ಅಂತ ನಿಮ್ಮಲ್ಲಿ ಚೆನ್ನಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ನಿಜವಾಗ್ಲೂ ಯಾವಾಗಲೂ ಸಾಥ್ ಕೊಡ್ತೀವಿ, ಬೆಂಬಲ ಕೊಡ್ತೀವಿ. ನಾವು ಏನೇ ಆಗಲಿ ಈ ನಮ್ಮ ಭೂಮಿಯನ್ನು ನಾವು ಬಿಟ್ಕೊಡೋದಕ್ಕೆ ತಯಾರಿಲ್ಲ. ನಾವು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಹೇಳ್ತೇನೆ. ಮತ್ತೆ ಚಿನ್ನಪ್ಪ ಅವರು ಒಂದು ಮಾತು ಹೇಳಿದ್ರು, ರೋಡಿನ ಬಗ್ಗೆ ಅಲ್ಲಿ ಏನು ಆ ಕಡೆ ಈ ಕಡೆ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, ಇದು ಯಾರು ನಿಂತಿದ್ದಾರೆ ಅಂತ ಗೊತ್ತಿರಲಿಲ್ಲ. ಅದಕ್ಕೆ ನಾನು ಇನ್ನೂ ನಿಜವಾಗ್ಲೂ ನಾನು ಸಾಥ್ ಕೊಡ್ತೀನಿ. ಅದು ಮುಂದಕ್ಕೆ ನಾವು ಓಡಾಡುವಾಗ ರಸ್ತೆನಲ್ಲಿ ನಿಂತ್ಬೇಕಾದ್ರೆ ಆ ರಸ್ತೆನಲ್ಲಿ ಯಾರು ಓಡಾಡೋದಿಲ್ಲ. ಅದು ಹೆಣ್ಮಕ್ಳು ಅಂತ ರಾತ್ರಿ ಓಡೋದಕ್ಕೆ ಹೋಗಿ ಬರೋದಕ್ಕೆ ಕಷ್ಟ ಆಗುತ್ತೆ. ಊರು ದೊಡ್ಡದಾಗ್ತಾ ಇದೆ, ರೋಡ್ ಸಾಕಾಗ್ತಾ ಇಲ್ಲ. ಇದು ನಾವೆಲ್ಲರೂ ಪ್ರತಿಭಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲರಲ್ಲೂ ಕೇಳ್ಕೊಳ್ತೀನಿ. ನಮ್ಮ ತಾಯಿಯ ಅದೇ ತರ ನಾವು ಉಳಿಸ್ಕೊಳ್ಳೋದು, ತಾಯಿನ ಹೇಗೆ ಉಳಿಸ್ಕೊಳ್ತೀವೋ